ಮೂಡಬಾಗಿಲು ಹೈವೇನಲ್ಲಿರುವ ಓಂ ಶಕ್ತಿ ದೇವಿಗೆ ನಮಿಸ್ತಾ ನಾನು ನನ್ನ ಬೋನ್ಸಾಯ್ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ. ನಾನು ಬೋನ್ಸಾಯ್ ವಿನುತಾ ಅಂತಲೇ ತುಂಬ ಫೇಮಸ್ ಆಗಿದೆ. 2003ಯಲ್ಲಿ ನಾನು ಉದಯ ಟಿ ವಿನಲ್ಲಿ ಈ ಪ್ರೋಗ್ರಾಮನ್ನ ಕೊಟ್ಟಿದ್ದೆ. ಆವಾಗ ನಮ್ಮ ಹತ್ರ ಇರ್ತಕ್ಕಂಥ ಬೋನ್ಸಾಯ್ಗಳು 2003ನಲ್ಲಿ ಹೇಗಿರ್ತಾಯಿತ್ತು ಒಂದು ಬೋನ್ಸಾಯ್ಗಳಂತಂದರೆ ನ್ಯಾಚುರಲ್ ಆಗಿರ್ತಿತ್ತು. ಯಾವ್ಯಾವ ಫ್ರೂಟ್ಸ್ಗೆ ಯಾವ್ಯಾವ ಲೀವ್ಸ್ ಇರಬೇಕೋ ಅದೇ ಥರ ಇರ್ತಾಯಿತ್ತು. ಆವಾಗ ನಾವು ಲೀವ್ಸು, ಫ್ಲವರ್ಸು, ಫ್ರೂಟ್ಸು ಎಲ್ಲನೂ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ. ಹಾಗಾಗಿ ಕೆಲವು ನಾವು ಫಾರಿನ್ಗೆ ಹೋದರೆ ಅಲ್ಲಿಂದ ತೊಗೊಂಬಂದಿರ್ತಾಯಿದ್ವಿ. ಇಲ್ಲ ನನ್ನ ಹಸ್ಬೆಂಡ್ ಹೋದರೆ ಅವ್ರು ತೊಗೊಂಡು ಬರ್ತಾಯಿದ್ರು. ಆಮೇಲೆ ಅವ್ರು ವಿ ಶಿಪ್ಸ್ ಕಂಪ್ನಿನಲ್ಲಿದ್ದರು. ಆವಾಗಲೂ ಕೂಡ ಅವರು ತಂದು ಕೊಡ್ತಾಯಿದ್ರು. ಅದು ಹೇಗಿತ್ತು ಅಂತಂದರೆ ನಿಜವಾಗ್ಲೂ ನ್ಯಾಚುರಲ್ಗೂ ಪ್ಲ್ಯಾಂಟ್ಸ್ಗೂ ರಿಯಲ್ ಪ್ಲ್ಯಾಂಟ್ಸ್ಗೂ ಹತ್ರ ಬಂದ್ರೇ ಗೊತ್ತಾಗ್ತಾ ಇದ್ದಿದ್ದು ಆರ್ಟಿಫಿಷಿಯಲ್ ಅಂತ. ದೂರಕ್ಕಂತೂ ನಿಜವಾಗ್ಲೂ ರಿಯಲ್ಲಾಗಿ ಕಾಣ್ತಾಯಿತ್ತು. ಎಲ್ಲ ಮಕ್ಕಳುಗಳು ನಾವು ಎಕ್ಸಿಬಿಷನಲ್ಲಿ ಇಟ್ಟಾಗ ಎಲ್ಲ ಮಕ್ಕಳುಗಳು ಅವ್ರ ಪೇರೆಂಟ್ಸ್ನ ಕರ್ಕೊಂಬಂದು ತೊಗೋಬೇಕು ಅಂತ ಭಾಳ ಗಲಾಟೆ ಮಾಡೋರು. ಹಾಗಾಗಿ ಅವ್ರು ಕೊಂಡ್ಕೊಂಡು ಹೋಗ್ತಾಯಿದ್ರು. ಯಾಕೆಂದರೆ ಅದರಲ್ಲಿ ಬರ್ಡ್ಸ್ ಇರ್ತಾಯಿತ್ತು. ಪುಟ್ಟ ಬೋನ್ಸಾಯ್ ಅಂದರೆ ಅದರ ಮೇಲೆ ಪುಟ್ಟ ಬರ್ಡ್ಸ್ ಇರ್ತಾಯಿತ್ತು. ನಾವು 24 ಇಂಚಸ್ಸು 40 ಇಂಚಸ್ದು ಬೋನ್ಸಾಯ್ಗಳು ಮಾಡ್ತಾಯಿದ್ವಿ. ಅದಕ್ಕೆ ದೊಡ್ಡ ಬರ್ಡ್ಸ್ಗಳನ್ನ ಕೊಡಿಸ್ತಾಯಿದ್ವಿ. ಅದಕ್ಕೆ ನೆಸ್ಟು ಕೂಡ ಇರ್ತಾಯಿತ್ತು. ನೋಡ್ಲಿಕ್ಕೆ ತುಂಬ ಚೆನ್ನಾಗಿರ್ತಾಯಿತ್ತು. ನಾವು 2003ನಲ್ಲಿ ನಾವು ಮಾಡಿದಾಗ ಒಂದು ಮಾಡ್ಕೊಂಡು ಹೋದ್ರೂ ಪರವಾಗಿಲ್ಲ ಅಂಥೇಳಿ ಬೆಳಗ್ಗೆ ಬರೋರು ಮಾಡ್ಕೊಂಡು ಒಂದೊಂದು ದಿನಕ್ಕೇ ತೊಗೊಂಡು ಹೊರ್ಟೋಗ್ಬಿಡೋರು, ದೊಡ್ಡದು ಮಾತ್ರ. ಆಮೇಲೆ 2007ನಲ್ಲಿ ನಾವು ಫಾರಿನ್ಗೆಲ್ಲ ಹೋಗಿ ಬಂದಿದ್ವಿ. ನನಗೂ ಕೂಡ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದ್ದರೆ ಯಾರು ಬರೋದು ಬೇಡ ಅಂತ ಹೇಳಿ ನಾವು ಆಮೇಲೆ 7,000 ಪರ್ ಡೇ ಹೇಳ್ಕೊಡ್ಲಿಕ್ಕೆ 10 ಪ್ಲ್ಯಾಂಟ್ಸು ಅಂದರೆ ಒಂದು ವುಡ್ ಮೇಲೆ, ಒಂದು ಸ್ಟೋನ್ ಮೇಲೆ, ಒಂದು ಶೆಲ್ಸ್ ಬರುತ್ತೆ ಇದೆಲ್ಲ ನೋಡಿ, ಅದು ಇದು ವಿಗ್ರಹ ಇಟ್ಟು ಮಾಡೋದು. ಆಮೇಲೆ ಇನ್ನೊಂದು ಸಿಂಡರ್ಸ್ ಅಂತ ಬರ್ತಾಯಿತ್ತು, ತುಂಬ ಲೈಟ್ ವೆಯ್ಟ್ ಇರುತ್ತೆ, ಅದರಲ್ಲಿ ಮಾಡಿಸ್ತಾಯಿದ್ವಿ. ಆಮೇಲೆ ಇನ್ನೆಲ್ಲ ಪುಟ್ಟದು ಚಿಕ್ಕ ಪಾಟ್ಗಳು ಅಂದರೆ ಎಲ್ಲ ಬೋನ್ಸಾಯ್ಗಳ ಪಾಟ್ಗಳೇ ಎಲ್ಲ ಪಾಟ್ರಿ ಟೌನ್ಗೆ ಹೋಗಿ ತೊಗೊಂಡು ಬರ್ತಾಯಿದ್ವಿ. ಅದು ನೋಡಲಿಕ್ಕೆ ನ್ಯಾಚುರಲಾಗಿ ಕಾಣ್ತಾಯಿತ್ತು. ಹಾಗಾಗಿ ಲೇಡೀಸ್ ಬಂದು ಮಾಡ್ಕೊಳ್ತಾಯಿದ್ರು. ಆಮೇಲೆ ಮೆಟೀರಿಯಲ್ ಕೂಡ ನಾವು ಸೇಲ್ಸ್ಗೆ ಇಟ್ಟಿರ್ತಾಯಿದ್ವಿ. ಒಂದು ಪ್ಯಾಕೆಟ್ ಓಪನ್ ಮಾಡಿದ್ರೆ ಅವರು ಮನೆಗೆ ಹೋಗಿ ಅವರು ಪ್ಲ್ಯಾಂಟ್ಸ್ನ ರೆಡಿ ಮಾಡ್ಕೊಂಬಿಡ್ಬೋದು. ಒಂದು ಪ್ಲ್ಯಾಂಟ್ ತೊಗೊಂಡ್ರೆ 100 ರುಪೀಸು, ಅವ್ರು ಮಾಡೋ ಮೆಟೀರಿಯಲ್ಸ್ ತೊಗೊಂಡ್ರು 100 ರುಪೀಸ್ ಅಂತ ಮಾಡಿದ್ವಿ. ಯಾಕೆಂದರೆ ಅದಕ್ಕೆ ಏನೇನು ಬೇಕೋ ಎಲ್ಲನೂ ಕೂಡ ಆ ಪ್ಯಾಕೆಟಲ್ಲಿ ಇರ್ತಾಯಿತ್ತು. ಎಲ್ಲರೂ ತೊಗೊಂಡು ಹೋಗ್ತಾಯಿದ್ರು. ತುಂಬ ಜನ ಬರ್ತಾಯಿದ್ರು. ಫಸ್ಟು ನಾನು ಮಾಡಿ 2000ಅಲ್ಲಿ ನಾವು ಶೋರೂಮ್ ಓಪನ್ ಮಾಡಿದ್ವಿ. ಆವಾಗ ಓಪನ್ ಮಾಡಿದಾಗ ಎಲ್ಲ ಬರೀ ಪ್ಲ್ಯಾಂಟ್ಸು, ಕ್ರೀಪರ್ಸು ಈ ಥರದ್ದೇ ಎಲ್ಲ ತುಂಬ ಇತ್ತು. ತುಂಬ ಚೆನ್ನಾಗಿತ್ತು ನಮ್ಮ ಶೋರೂಮು. ನನಗಂತೂ ಅಲ್ಲಿ ಕೂತ್ಕೊಂಬಿಟ್ರೆ ಸ್ವರ್ಗ ಅಂತ ಅನ್ನಿಸ್ತಾ ಇತ್ತು. ನನಗೆ ಬಿಟ್ಟು ಬರೋಕ್ಕೆ ಮನಸ್ಸೇ ಇರ್ತಾ ಇರಲಿಲ್ಲ. ಯಾಕೆಂದರೆ ನಾನು ಸಿಂಗಾಪುರ್ಗೆ ಹೋಗಿದ್ದಾಗ 1999ನಲ್ಲಿ ಅಲ್ಲಿ ನೋಡಿ ನಾನು ಮಾಡಬೇಕು ಅಂತ ಭಾಳ ಇಷ್ಟ ಇಟ್ಕೊಂಡಿದ್ದೆ. ನನ್ನ ಹಸ್ಬೆಂಡ್ಗೆ ಹೇಳಿದಾಗ ಮಾಡಂಗಿದ್ರೆ ಮಾಡೋಣ ಅಂಥೇಳಿ ಮಾಡಿದ್ವಿ. ಅಂದರೆ ಅಂಗಡಿನ ಕನ್ಸ್ಟ್ರಕ್ಷನ್ ಮಾಡಿ ಆಮೇಲೆ ಸಾಮಾನುಗಳೆಲ್ಲ ತಂದು ಅಲ್ಲಿಟ್ಟು ಎಲ್ಲ ಅರೇಂಜ್ ಮಾಡಿದ್ವಿ. ಅಂದರೆ ಸ್ಟಾರ್ಟಿಂಗಲ್ಲಿ ಸೇಲ್ಸ್ ಕಮ್ಮಿನೇ ಇತ್ತು. ನಾವೆಲ್ಲ ಮೊದಲೆಲ್ಲ ಟೀಚ್ ಮಾಡ್ತಾಯಿದ್ರಿಂದ ಎಲ್ಲರೂ ಕಲಿಯೋಕ್ಕೆ ಬರಬೇಕು ಅಂತಿದ್ರು. ನಾನು 1995ಅಲ್ಲಿ ನನಗೆ ಮದುವೆ ಆಗಿದ್ದು. ಆವಾಗಿಂದ ನಾನು ಟೀಚ್ ಮಾಡ್ತಾಯಿದ್ದೀನಿ. ಆಮೇಲೆ 2014ನಲ್ಲಿ ಎಲ್ಲ ಬಿಟ್ಬಿಟ್ವಿ.